ಎಲ್ರಿಗೂ ನಮಸ್ಕಾರ. जय बोलो भारत माता की, देवेगौड़ा जी की, कुमारस्वामी ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಹೆಚ್ಚಿನ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ಈ ಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯರಾದ ಮಲೇಶ್ ಬಾಬುರವರೇ, ಗೋವಿಂದರಾಜು ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರೇ, ಪಕ್ಷದ ಮುಖಂಡರೇ, ಬಂಗಾರಪೇಟೆ ತಾಲ್ಲೂಕು ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಆತ್ಮೀಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಪಕ್ಷದ ಗೌರವಾನ್ವಿತ ಕಾರ್ಯಕರ್ತರೇ, ಬಂದು ಮಾಧ್ಯಮದ ಮಿತ್ರರೇ, ಇವತ್ತು ಬಂಗಾರಪೇಟೆಯಲ್ಲಿ ನೀವೆಲ್ಲ ಕೂಡ ಅದೃಷ್ಟವಂತರು. ಯಾಕಂದ್ರೆ ಪ್ರಪ್ರಥಮವಾಗಿ ಇವತ್ತು ನಮ್ಮ ನಿಖಿಲ್ ರವರು ಈ ಒಂದು ಕಾರ್ಯಕ್ರಮನ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹಳ ಅದೃಷ್ಟವಂತರು ನೀವೆಲ್ಲ ಕೂಡ. ಇವತ್ತು ಇದರ ಮೂಲ ಉದ್ದೇಶ ಈಗಾಗಲೇ ನಮ್ಮ ಹರೀಶ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಎಲ್ಲ ವಿಷಯಗಳನ್ನು ಕೂಡ ಹೇಳಿದ್ರು. ಬಹಳ ಸಂತೋಷ ಆಯಿತು ನನಗೆ. ಮುಂದಕ್ಕೆ ನಮ್ಮ ಪಕ್ಷವನ್ನ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ಲಿಸಬೇಕು, ಬಿಜೆಪಿ ಜೊತೆಯಲ್ಲಿ ನಾವು ಅವರು ಕೂಡ್ಕೊಂಡು ಸರ್ಕಾರ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂಡ ಇಲ್ಲಿ 100ಕ್ಕೆ 100ರಷ್ಟು ಕೂಡ ಸರ್ಕಾರ ಮಾಡ್ತೇವೆ. ಅದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ನಿಮಗೆ. ಅಷ್ಟೇ ಅಲ್ಲ, ಮುಂದೆ ನಮ್ಮ ಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯಿತಿ ಎಲ್ಲ ಚುನಾವಣೆಗಳಲ್ಲಿ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಸಹಾಯ ಆಗುತ್ತದೆ. ಆ ಒಂದು ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗಲೂ ಕೂಡ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಬಹಳ ಸಂತೋಷ. ನಾನು ನಿಖಿಲ್ ರವ್ರನ್ನು ನಮ್ಮ ಕುಮಾರಣ್ಣವ್ರನ್ನು ಅಭಿನಂದಿಸ್ತೇನೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇರೋದಕ್ಕೆ. ರಾಜ್ಯದಲ್ಲಿ ನೀವೆಲ್ಲ ಕಂಡಿದ್ದೀರಿ, ಕುಮಾರಣ್ಣವರು ಕೇವಲ ಕೆಲವು ದಿವಸಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಿದ ಜನತೆಗೆ ಅವರ ವಿಶ್ವಾಸ, ಜನತಾ ದರ್ಶನ ಒಳ್ಳೆ ಪವಿತ್ರವಾದ ಕಾರ್ಯಕ್ರಮ. ಮತ್ತೆ ಈ ಬೆಂಬಲ ಬೆಲೆ, ಟೊಮ್ಯಾಟೊ, ಇವತ್ತು ಮಾವಿನಕಾಯಿ, ನಾವು ಮಾವಿನ ಬೆಲೆ ನೋಡ್ತಾ ಇದ್ದೇವೆ ಶ್ರೀನಿವಾಸಪುರದಲ್ಲಿ, ನೋವಾಗುತ್ತದೆ. 100 ಕೋಟಿ ರೂಪಾಯಿ ಬಂದಿದೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸುಮಾರು 50%, 50 ಕೋಟಿ ಕೊಡಿಸೋದಕ್ಕೆ ಕುಮಾರಣ್ಣವರು ಕಾರಣ. ಅವ್ರನ್ನ ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಮತ್ತೆ ರಾಜ್ಯ ಸರ್ಕಾರ ಕೆಲವು ಕೊಟ್ಟಿದೆ, ಅದನ್ನ ಖರ್ಚು ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಇವತ್ತು 100 ಕೋಟಿ ಬಂದಿದ್ರು ಸಹಿತ 10 ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡೋದಕ್ಕೆ ಅವ್ರಿಗೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಆಗೋದಿಲ್ಲ ಖರ್ಚು ಮಾಡೋದಕ್ಕೆ, ಎಲ್ಲ ದುಡ್ಡು ವಾಪಸ್ ಹೋಗುತ್ತದೆ. ಸರಿಯಾಗಿ ಮಾಡ್ತಾ ಇಲ್ಲ, ರೂಪುರೇಷೆಗಳು ಸರಿ ಇಲ್ಲ, ಅಲ್ಲಿ ಪಹಣಿಗಳಿಲ್ಲ, ಮಾವು ಅಂತ ಬಿದ್ದೇ ಇಲ್ಲ, ಬಹಳ ತಪ್ಪುಗಳಿವೆ. ಆದ್ದರಿಂದ ಮಾನ್ಯ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ನಿವೇದನೆ ಮಾಡ್ತೀನಿ, ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇನೆ. ಆದಷ್ಟು ಬೇಗ ಅದನ್ನು ಸರಿಪಡಿಸಿ ರೈತರಿಗೆ ಏನು 100 ಕೋಟಿ ರೂಪಾಯಿ ಬಂದಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನೀವು ಮಾಧ್ಯಮದ ಮಿತ್ರರ ಮುಖಾಂತರ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ. ನಾವು ನೋಡಿದ್ದೀರಿ, ಇವತ್ತು ನಾನು 43 ವರ್ಷದಿಂದ MLA ಆಗಿದ್ದೇನೆ. ವಿಧಾನಸೌಧದಲ್ಲಿ, ಅಸೆಂಬ್ಲಿಯಲ್ಲಿ
ಶಾಸನಸಭಾ ಸದಸ್ಯನಾಗಿದ್ದೇನೆ. ಎಂದೂ ನೋಡಿಲ್ಲ ಇಂಥ ದರಿದ್ರ ಸರ್ಕಾರ ಯಾವತ್ತೂ ಕೂಡ ನಾವು ನೋಡಿಲ್ಲ, ಎಂದೂ ನೋಡಿಲ್ಲ. ಇವತ್ತು ನಾವು ಏನು ರೋಡ್ಸ್ಗೆ ಟೆಂಡರ್ ಹಾಕಿದ್ರೆ ಯಾರು ಕೂಡ ಅದನ್ನ ಸ್ವೀಕಾರ ಮಾಡುವುದಿಲ್ಲ, ಅದನ್ನ ವರ್ಕ್ ಆರ್ಡರ್ ತಗೊಳ್ಳೋದಿಲ್ಲ, ಟೆಂಡರ್ ಹಾಕೋದಿಲ್ಲ. ಒಂದು ರೋಡ್ ರಿಪೇರ್ ಮಾಡೋದಕ್ಕೆ ಒಂದು ನಯಾ ಪೈಸೆ ಅವ್ರ ಹತ್ರ ಇಲ್ಲ. ಮಳೆ ಬಂದರೆ ಕೆರೆಗಳು ರಿಪೇರಿ ಮಾಡೋದಕ್ಕೆ ಒಂದು ನಯಾ ಪೈಸೆ ಇಲ್ಲ. ಇಂಥ ಒಂದು ಮತ್ತು ಬಡವರಿಗೆ ಇದುವರೆಗೂ ಕೂಡ 2 ವರ್ಷ ಆಯಿತು, ಒಂದು ಮನೆ ಹಂಚಿಲ್ಲ. ಇಂಥ ಸರ್ಕಾರವನ್ನು ಕಟ್ಕೊಂಡು ಏನು ಮಾಡ್ತೀರಿ? ಬಹುಶಃ ಅವ್ರಿಗೂ ಗೊತ್ತು ಮುಂದಿನ ದಿವಸಗಳಲ್ಲಿ ಏನು ಪರಿಸ್ಥಿತಿ ಆಗುತ್ತೆ ಅಂತ. ನನಗೆ ಎಷ್ಟು ನೋವಾಗುತ್ತದೆ, ಶಾಸಕನಾಗಿ ನೋವಾಗುತ್ತದೆ ಹೇಳ್ಕೊಳ್ಳೋದಕ್ಕೆ. ಕಳೆದ 2 ವರ್ಷಗಳಿಂದ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿಲ್ಲ, ಶೂನ್ಯ, ಜೀರೋ. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮ ಮಿತ್ರರು ನಿಮಗೆಲ್ಲ ಗೊತ್ತಿದೆ, ಜನತೆಗೂ ಗೊತ್ತಿದೆ. ಆದ್ದರಿಂದ ಇವತ್ತು ಈ ಒಂದು ಸರ್ಕಾರ ಹೋಗಬೇಕು. ಮುಂದಿನ ದಿವಸಗಳಲ್ಲಿ ಕುಮಾರಣ್ಣ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರವನ್ನ ಒಂದು ಒಂದು ತ್ಯಾಗದ ಮನೋಭಾವ ಇರಬೇಕು. ರೈತರ ಬಗ್ಗೆ ಆಗಿ, ಮಹಿಳೆಯರ ಬಗ್ಗೆ ಆಗಿ, ಎಲ್ಲ ಬಡ ಜನತೆಯ ಬಗ್ಗೆ ಆಗಿ ಅವರು ಎಂಥ ಕಾರ್ಯಕ್ರಮಗಳನ್ನು ಹೇಳಿದ್ರು. ನಮ್ಮ ಹರೀಶ್ ಅವರು ಹೇಳ್ತಾ ಇದ್ರು, ಸಾರಾಯಿ ತೆಗೆದು ನಿಷೇಧ ಮಾಡಿದ್ರು. ಇವೆಲ್ಲ ಒಳ್ಳೆ ಕಾರ್ಯಕ್ರಮಗಳು, ಎಂಥ ಕಾರ್ಯಕ್ರಮಗಳನ್ನ ಮಾಡಿದ್ರು ಅವರು. ಇವತ್ತು ಸಾಲ ಮನ್ನಾ ರಾಷ್ಟ್ರದಲ್ಲಿ ಯಾವ ನಾಯಕನೂ ಮಾಡಿಲ್ಲ ಅಂತ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಇವತ್ತು ಕುಮಾರಸ್ವಾಮಿ ಅವರು ಮಾಡಿ ಗಂಡಸು ಅಂತ ಅನ್ಸ್ಕೊಂಡಿದ್ದಾರೆ. ಅಪ್ರಿಷಿಯೇಟ್ ಮಾಡಬೇಕು, ಅವ್ರನ್ನ ಅಭಿನಂದಿಸಬೇಕು. ಈ ಸಂದರ್ಭದಲ್ಲಿ ಒಳ್ಳೆ ದಿವಸಗಳು ಬರುತ್ತೆ, ಕಾಲಚಕ್ರ ಬದಲಾವಣೆ ಆಗುತ್ತದೆ, ಏನು ಮಾಡೋದಕ್ಕಾಗುವುದಿಲ್ಲ. ಇವರು ಇವತ್ತು ಇಂಥ ಸಂದರ್ಭದಲ್ಲಿ ಬಹಳ ಸಂತೋಷ. ನಮ್ಮ ಕಾಲಾವಕಾಶ ಇಲ್ಲ ಇವತ್ತು, ಯಾಕಂದ್ರೆ ಕೋಲಾರಿನಲ್ಲಿ ನಮ್ಮ ಗೋವಿಂದರಾಜ್ ಗಲಾಟೆ ಮಾಡ್ತಾ ಇದ್ದಾರೆ, ಆವಾಗಲೇ ಹೋಗ್ಬೇಕು ಅಂತ ನಿಖಿಲ್ರವರು ಮಾತಾಡಬೇಕಾಗಿದೆ. ಆದ್ದರಿಂದ ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷವನ್ನ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು. ವಿಶೇಷವಾಗಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಪಕ್ಷವನ್ನು ಸಂಘಟನೆ ಮಾಡಿದರೆ ಮುಂದಿನ ಚುನಾವಣೆಗಳಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನಾವು ಗೆಲ್ಲುವುದರಲ್ಲಿ ಸಂದೇಹವಿಲ್ಲ ನಿಮಗೆ. ಆದ್ದರಿಂದ ತಮ್ಮನ್ನೆಲ್ಲ ಕೈ ಮುಗಿದು ಬೇಡಿಕೊಳ್ತಾನೆ. ಪಕ್ಷದ ಎಲ್ಲ ಮುಖಂಡರನ್ನು, ಕಾರ್ಯಕರ್ತರನ್ನು, ಎಲ್ಲ ಅಕ್ಕ ತಂಗಿಯರನ್ನ, ಅಣ್ತಮ್ಮದನ್ನ, ಎಲ್ಲರನ್ನು ಕೂಡ ಬಂಧುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ. ತಾವೆಲ್ಲ ಕೂಡ ಪಕ್ಷವನ್ನು ಸಂಘಟನೆ ಮಾಡಬೇಕು. ಪಕ್ಷವನ್ನು ನಮ್ಮ ನಿಖಿಲ್ರವರ, ಕುಮಾರಣ್ಣವರ ಕೈ ಬಲಪಡಿಸಬೇಕು. ಪಕ್ಷವನ್ನು ಸ್ಟ್ರೆಂಗ್ತನ್ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಇವತ್ತು ಈ ಒಂದು ಅವಕಾಶ ಕೊಟ್ಟ ನಮ್ಮ ಎಲ್ಲ ಮಿತ್ರರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇವೇಗೌಡರಿಗೆ ಮತ್ತು ಕುಮಾರಣ್ಣವರಿಗೆ ಅಧಿಕಾರ ಸಿಕ್ಕಾಗೆಲ್ಲ ಈ ರಾಜ್ಯದ ಬಗ್ಗೆ ಮತ್ತು ಈ ಜನರ ಬಗ್ಗೆ ದೂರದೃಷ್ಟಿಯನ್ನು ಇಟ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಈ ರಾಜ್ಯದ ಪರವಾಗಿ ನಿಲ್ಲೋದು ಏಕೈಕ ನಾಯಕರು ಅಂತ ಹೇಳಿದಂತ ನಮ್ಮ ವೆಂಕಟೇಶ್ವರ ಡಾಣಿಗೆ ಎಲ್ಲರ ಪರವಾಗಿ ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಗೋವಿಂದರಾಜಣ್ಣ ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಕಾರ್ಯಕ್ರಮ ಸಣ್ಣ ಬದಲಾವಣೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ತಾಲೂಕಿನ ಹಿರಿಯ ಮುಖಂಡರು ರಾಮಚಂದ್ರಣ್ಣವರು ಈ ಕಾರ್ಯಕ್ರಮನ ಕುರಿತು ಒಂದೆರಡು ಮಾತನ್ನು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ.